Hello students, welcome to my e-learning class. In this video, I am starting a new chapter in costing methods and technique subject, that is reconciliation of cost and financial accounts. Some of the industries maintain cost and financial accounting separately. If they are maintaining integrally, there is no difference in the profit because we have only one profit. But if they are maintaining both the sets of account in unintegratedly, that is separately, ಆ ಹೊತ್ತಿನಾಗ ಏನಾಗ್ತೈತಿ ಅಂದ್ರೆ ಕಾಸ್ಟಿಂಗದ್ದು ಒಂದು ಪ್ರಾಫಿಟ್ ಬರಾಕತ್ತೈತಿ, ನಮಗೆ ಫೈನಾನ್ಷಿಯಲ್ ಅಕೌಂಟಿಂಗದ್ದು ಒಂದು ಪ್ರಾಫಿಟ್ ಬರಾಕತ್ತೈತಿ. ಅಂದ್ರೆ ಕಾಸ್ಟಿಂಗದ್ದು P&L ಅಕೌಂಟ್ನಾಗ ಒಂದು ಪ್ರಾಫಿಟ್ ಐತಿ, ಆಮೇಲೆ ಫೈನಾನ್ಷಿಯಲ್ ಅಕೌಂಟಿಂಗ್ನಾಗಿಂದು ಒಂದು ಪ್ರಾಫಿಟ್ ಐತಿ. ಓಕೆ, ಇಫ್ ದೇ ಬೋತ್ ಆರ್ ಸೇಮ್, ಆ ಹೊತ್ತಿನಾಗ ಪ್ರಾಬ್ಲಮ್ ಬರಂಗಿಲ್ಲ. ಎರಡೂದ್ರದ್ದು ಪ್ರಾಫಿಟ್ ಸೇಮ್ ಬತ್ತು ಅಂತಂದ್ರೆ ಪ್ರಾಬ್ಲಮ್ ಬರಂಗಿಲ್ಲ ಇಲ್ಲೇ. When problem arises, when both the sets of account are giving two different profits. Cost accounting the profit ಬೇರೆನೇ ಐತಿ, ಫೈನಾನ್ಷಿಯಲ್ ಅಕೌಂಟಿಂಗ್ ದ ಪ್ರಾಫಿಟ್ ಬೇರೆನೇ ಐತಿ ಅಂತಂದು ಹೊತ್ನ್ಯಾಗ ಏನಾಗ್ತೈತಿ ಅಂತಂದ್ರೆ ಪ್ರಾಬ್ಲಮ್ ಅರೈಸ್ ಆಗ್ತೈತಿ. ಯಾವ ಪ್ರಾಫಿಟನ್ನು ನಾವು ಖರೆ ಹಿಡಿಬೇಕು, ರಿಯಲ್ ಹಿಡಿಬೇಕು ಅಂಥೇಳಿ. ಆ್ಯಕ್ಚುಲಿ ಫಾರ್ ಔಟ್ಸೈಡರ್ಸ್, ಫಾರ್ ಇನ್ವೆಸ್ಟರ್ಸ್, ಫಾರ್ ದ ಗೌರ್ಮೆಂಟ್, ಫಾರ್ ದ ಶೇರ್ ಹೋಲ್ಡರ್ಸ್, ವಿ ಆರ್ ಶೋವಿಂಗ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್. ಓಕೆ, ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ ಇಲ್ಲೇ. ಆದ್ರೆ ಯಾವಾಗ ವೆನ್ ವಿ ಆರ್ ಥಿಂಕಿಂಗ್ ಅಬೌಟ್ ಅವರ್ ಸೆಲ್ಫ್, ಹೌ ವಿ ಆರ್ ಡೂಯಿಂಗ್ ಅಂತ ಹೇಳಿ ನಮಗೆ ಬೇಕಾಯ್ತು ಅಂತಂದ್ರೆ ಆ ಹೊತ್ತಿಗೆ ನಾವು ಕಾಸ್ಟಿಂಗದ್ದು ನೋಡಬೇಕು, ಏನು ಫೈನಾನ್ಷಿಯಲ್ ಅಕೌಂಟಿಂಗದ್ದು ನೋಡಬೇಕು. ಆಮೇಲೆ ಫೈನಾನ್ಷಿಯಲ್ ಅಕೌಂಟ್ ಹೆಚ್ಚು ತೋರ್ಸಾಕತ್ತೈತಿ ಅಥವಾ ಕಾಸ್ಟ್ ಅಕೌಂಟಿಂಗ್ ಕಡಿಮೆ ತೋರ್ಸಾಕತ್ತೈತಿ ಇದನ್ನು ಹೇಳಾಕತ್ತಿಲ್ಲ. ದೇರ್ ಈಸ್ ಅ ಡಿಫ್ರೆನ್ಸ್. ಎರಡೂ ಸೆಟ್ ಆಫ್ ಅಕೌಂಟ್ದೊಳಗಿನ ಪ್ರಾಫಿಟ್ ಒಳಗೆ ಡಿಫ್ರೆನ್ಸ್ ಐತಿ ಅಂತ ಅಷ್ಟೇ ಹೇಳಾಕತ್ತೇವಿ. ಯಾವ್ದು ಹೆಚ್ಚು ತೋರ್ಸಾಕತ್ತೈತಿ, ಯಾವ್ದು ಕಡಿಮೆ ತೋರ್ಸಾಕತ್ತೈತಿ ಅದನ್ನು ಹೇಳಾಕತ್ತಿಲ್ಲ ನಾವಲ್ಲೇ. There is the difference because of some of the reasons. There is a disagreement between the profit of financial accounting and cost accounting, because both the sets are following different rules. Method double entry na iti based on the past experience or history. Cost accounting P&L account has been prepared, ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ದು ಏನೈತಿ ಈ ವರ್ಷದ ಇದ್ರ ಮೇಲೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನೈತಿ ಅದ್ರ ಮೇಲೆ ನಾವು ಮಾಡಾಕತ್ತೇವಿ. ಡಬಲ್ ಎಂಟ್ರಿ ಸಿಸ್ಟಮ್ನ ಫಾಲೋ ಮಾಡಾಕತ್ತೇವಿ. ಆದ್ರೆ ರೂಲ್ಸ್ ಏನು ಫಾಲೋ ಮಾಡಾಕತ್ತೇವಿ ಎರಡೂ ಡಿಫ್ರೆಂಟ್ ಅದಾವ. ಫೈನಾನ್ಷಿಯಲ್ ಅಕೌಂಟಿಂಗ್ ಬೇರೆ ಏನೈತಿ, ಕಾಸ್ಟ್ ಅಕೌಂಟಿಂಗೇನ ಬೇರೆ ಐತಿ. ದೇರ್ ಫೋರ್ ದೇರ್ ಈಸ್ ಅ ನೀಡ್ ಟು ಈಕ್ವಲೈಸ್ ಬೋತ್ ದ ಪ್ರಾಫಿಟ್ಸ್. ದಟ್ ಈಸ್ ಕಾಲ್ಡ್ ಆಸ್ ರೀಕನ್ಸಿಲೇಷನ್. Equalizing both the profit is called as reconciliation. To reconcile this, we have to prepare reconciliation statement. ಇವು ಎರಡನ್ನೂ ಪ್ರಾಫಿಟನ್ನು ನಾವು ಲಿಂಕಪ್ ಮಾಡಬೇಕಾದ್ರೆ ಅಥವಾ ಈಕ್ವಲೈಸ್ ಮಾಡಬೇಕಾದ್ರೆ ಒಂದು ಲೆವೆಲಿಗೆ ತೊಗೊಂಬರಾಕತ್ತೇವೆ. ಓಕೆ, ಒಂದು ಲೆವೆಲಿಗೆ ತೊಗೊಂಬರಾಕತ್ತೇವೆ ಅದನ್ನು ಪ್ರಾಫಿಟನ್ನು. ಅದನ್ನು ಏನು ಈಕ್ವಲೈಸ್ ಮಾಡಾಕತ್ತೇವಿ ಅದನ್ನು ರೀಕನ್ಸೈಲ್ ಅಂತ ಹೇಳ್ತೇವೆ. ಅದೇನು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೇವೆ ಅದಕ್ಕೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಹೇಳಿ ಹೇಳ್ತೇವೆ. ಓಕೆ, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಹೇಳಿ ಹೇಳಾಕತ್ತೇವೆ ನಾವು ಅಲ್ಲೇ. ಓಕೆ, ಅಕಾರ್ಡಿಂಗ್ ಟು ವೆಲ್ಡನ್ he has said very well about reconciliation. No system is complete unless it is linked up with the financial accounting, that result shown by both cost and financial accounting may be reconciled ಅಂತ ಹೇಳಿದ್ರು ಅವರಲ್ಲೇ. ಓಕೆ, that should be reconciled ಅಂತ ಹೇಳಿದರು. It is important to note that the question of reconciliation of cost and financial accounting arises only under non-integral system. Non-integral ಅಂದರೆ ಸಪ್ರೇಟಾಗಿ ಮೇಂಟೈನ್ ಮಾಡಿದಾಗ. ಒಂದು ಸಿಸ್ಟಮ್ ನಾವು ಫಾಲೋ ಮಾಡ್ತಿದ್ದೀವಿ ಅಂದ್ರೆ ಅದೇನು ಬೇಕಾಗಿಲ್ಲ. ಇಂಟೆಗ್ರಲ್ಗೆ ಪ್ರಿಪೇರ್ ಮಾಡ್ತಿದ್ರೆ ಬೇಕಾಗಂಗಿಲ್ಲ. ವಿ ಹ್ಯಾವ್ ಓನ್ಲಿ ಒನ್ ಪ್ರಾಫಿಟ್. ಯಾವಾಗ ನಾನ್ ಇಂಟೆಗ್ರಲ್ ಇರ್ತೈತಿ ಎರಡು ಪ್ರಾಫಿಟ್ ಬರ್ತಾವೆ, ಆ ಹೊತ್ತಿನಾಗ ರೀಕನ್ಸಿಲೇಷನ್ ಮಾಡಬೇಕಾಗತ್ತಿ. Then what is the need to reconciliation? What are the needs for reconciliation? Reconciliation ಮಾಡುವ ಅವಶ್ಯಕತೆ ಏನೈತಿ? First one, to know the arithmetical accuracy of both the set of accounts. First one ಏನು ಹೇಳಾಕತ್ತೇವಿ ಅಂತಂದ್ರೆ ಅರ್ಥಮ್ಯಾಟಿಕಲ್ ಅಕ್ಯುರೇಸಿ ನೋಡಾಕತ್ತೇವಿ ಎರಡು ಸೆಟ್ ಆಫ್ ಅಕೌಂಟದ್ದು. ಎರಡನೇದ್ದು
ವಾಟ್ ಆರ್ ದ ರೀಸನ್ ಫಾರ್ ದ ಡಿಸ್ಅಗ್ರಿಮೆಂಟ್ ಆಫ್ ದ ಬೋತ್ ದ ಸೆಟ್ ಆಫ್ ಪ್ರಾಫಿಟ್ಸ್. ಎರಡು ಸೆಟ್ಟದ ಏನು ಪ್ರಾಫಿಟ್ ಡಿಸ್ಅಗ್ರಿಮೆಂಟ್ ಆಗಾಕತ್ತೈತಿ ಅದಕ್ಕೆ ರೀಸನ್ಸನ್ನು ನೋಡಾಕತ್ತೇವಿ. ಮೂರನೇದು ಟು ಫಾರ್ಮುಲೇಟ್ ದ ಪ್ರಾಪರ್ ಪಾಲಿಸಿ ಫಾರ್ ಓವರ್ ಹೆಡ್, ಡೆಪ್ರಿಷಿಯೇಷನ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್. ಫೋರ್ತ್ ನೆಸೆಸಿಟಿ ಏನೈತಿ ಅಂದ್ರೆ ನೀಡ್ ಏನೈತಿ ಅಂತಂದ್ರೆ ಟು ಪ್ರಮೋಟ್ ದ ಕೋಆರ್ಡಿನೇಷನ್ ಆ್ಯಂಡ್ ಕೋಆಪ್ರೇಷನ್ ಬಿಟ್ವೀನ್ ಬೋತ್ ದ ಸೆಟ್ ಆಫ್ ದ ಅಕೌಂಟ್ಸ್. ಕೋಆರ್ಡಿನೇಷನ್ ಮಾಡೋಕೆ ಕೋಆಪ್ರೇಷನ್ ಮಾಡೋಕೆ ಬೋತ್ ದ ಎರಡು ಸೆಟ್ದೊಳಗೆ ಕೋಆರ್ಡಿನೇಷನ್ ಬೇಕು ಮತ್ತು ಕೋಆಪ್ರೇಷನ್ ಬೇಕು ಅಂತ ಹೇಳ್ತೀವಿ. ಆಗಳಿಂದ ನಾವು ಹೇಳಬೇಕಾದ್ರೆ ಡಿಸ್ಅಗ್ರಿಮೆಂಟ್ ಐತಿ, ಡಿಸ್ಅಗ್ರಿಮೆಂಟ್ ಅಂತ ಹೇಳಾಕತ್ತೀವಿ. ಡಿಸ್ಅಗ್ರಿಮೆಂಟ್ ಯಾಕೆ ಆಗಾಕತ್ತೈತಿ? ಆ್ಯಸ್ ಐ ಸೇಡ್, both the sets are following some of the rules. Because of that, disagreement has been happened in costing profit and financial profit. For example, some of the expenses are written in financial accounting, that is P&L account. P&L accounting purely ನಾವು ಡೆಬಿಟ್ ಹಾಕಾಕತ್ತೇವಿ ಕೆಲವೊಂದಿಷ್ಟು ಇವನ್ನ ಎಕ್ಸ್ಪೆನ್ಸಸ್ಸನ್ನು. ಎಕ್ಸಾಂಪಲ್ ಅಂತಂದ್ರೆ ಡಿಸ್ಕೌಂಟ್ ಆನ್ ಬಾಂಡ್ ಆ್ಯಂಡ್ ಡಿಬೆಂಚರ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್, ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್ ಅದಾವ, ಡ್ಯಾಮೇಜಸ್ ಪೇಯಬಲ್ ಅಟ್ ಲಾ ಐತಿ, ಲಾಸ್ ಡ್ಯೂ ಟು ಥೆಫ್ಟ್ ಐತಿ, ಆಕ್ಸಿಡೆಂಟ್ ಐತಿ, ಆ್ಯಂಡ್ ಎಕ್ಸೆಸ್ ಪ್ರೊವಿಷನ್ ಫಾರ್ ಡೆಪ್ರಿಷಿಯೇಷನ್ ಐತಿ. ಓಕೆ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಐತಿ ಆ್ಯಂಡ್ ಮಾರ್ಟ್ಗೇಜಸ್ ಐತಿ. ಇದನ್ನೇನೈತಿ ಅಂದ್ರೆ ಪ್ಯೂರ್ಲಿ ನಾವು ಏನು ಮಾಡ್ತೀವಿ ಅಂದರೆ P&L ಅಕೌಂಟಿಗೆ, ಫೈನಾನ್ಷಿಯಲ್ ಅಕೌಂಟಿಗಿನ P&L ಅಕೌಂಟಿಗೆ ಡೆಬಿಟ್ ಹಾಕಾಕತ್ತೇವಿ, ಚಾರ್ಜ್ ಅಂತ ಹೇಳ್ತೇವೆ. ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್ ಅಂತ ಹೇಳ್ತೇವೆ. ವಿಚ್ ಆರ್ ಮೇಂಟೈನ್ಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್. ಪ್ಯೂರ್ಲಿ ಏನೈತಿ ಅಂದ್ರೆ ಫೈನಾನ್ಷಿಯಲ್ ಅಕೌಂಟ್ದೊಳಗೆ ಅಷ್ಟೇ ಮೇಂಟೈನ್ ಮಾಡ್ತೇವೆ. ಬರೀ ಚಾರ್ಜಸ್ ಅಷ್ಟೇ ಅಲ್ಲ ಅಲ್ಲೇ ಕೆಲವೊಂದಿಷ್ಟು ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್ಸ್ ಅದಾವೆ, ವಿಚ್ ಆರ್ ರಿಟರ್ನ್ ಅಟ್ ದ ಕ್ರೆಡಿಟ್ ಸೈಡ್ ಆಫ್ ದ P&L ಅಕೌಂಟ್. ಇನ್ಕಮ್ಸ್ ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್ಸ್ ಏನು ಮಾಡ್ತೇವೆ, ಹೆಂಗೆ ಇಂಟ್ರೆಸ್ಟ್ ಕೊಟ್ಟೇವೆ ಅಂತ ಹೇಳಾಕತ್ತೇವಲ್ಲ ಹಂಗೆ ಇಂಟ್ರೆಸ್ಟ್ ಬರ್ತೈತೆ ನಮಗೆ. ಅದನ್ನು ನಾವು ಏನು ಮಾಡ್ತೇವೆ P&L ಅಕೌಂಟ್ ಕ್ರೆಡಿಟ್ ಸೈಡ್ ಬರೆಯಾಕತ್ತೇವೆ. ರೆಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ಓಕೆ, ಟ್ರಾನ್ಸ್ಫರ್ ಫೀ ರಿಸೀವ್ಡ್, ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಐತಿ, ಕಮಿಷನ್ ಐತಿ, ಕ್ಯಾಶ್ ಡಿಸ್ಕೌಂಟ್ ರಿಸೀವ್ಡ್ ಐತಿ, ಕಮಿಷನ್ ಬ್ರೋಕರೇಜ್ ರಿಸೀವ್ಡ್ ಐತಿ. ಓಕೆ, ಆಮೇಲೆ ಲಾಸ್ ಹೆಂಗೆ ಇತ್ತು ಅದನ್ನು ಡೆಬಿಟ್ ಹಾಕಿದ್ದೀವಿ, ಲಾಸ್ ಆಫ್ ಫಿಕ್ಸ್ಡ್ ಅಸೆಟ್ ಹೆಂಗೆ ಮಾಡಿದ್ದೀವಿ. ಈಗ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಇತ್ತು ಅಂತಂದ್ರೆ ಅದನ್ನು ಕ್ರೆಡಿಟ್ ಹಾಕ್ತೀವಿ. ಇವು ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್ಸ್ ಅದಾವೆ, ಅದನ್ನು ಕ್ರೆಡಿಟ್ ಸೈಡ್ ಬರಿತೇವೆ. ಕಾಸ್ಟ್ ಅಕೌಂಟಿಂಗ್ದೊಳಗೆ ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್ ಇರ್ವಲ್ದಾಕ, ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್ಸ್ ಇರ್ವಲ್ದಾಕ ನಾವು ಬರೆಯೋಂಗಿಲ್ಲ ಕಾಸ್ಟ್ ಅಕೌಂಟಿಂಗ್ದೊಳಗೆ. ಹಂಗಾದ್ರೆ ಇವನ್ನ ನೀವು ಈಗ ಎಕ್ಸಾಂಪಲ್ ಇವೇನು ಹೇಳಿದ್ನಲ್ಲ, ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಆರ್ ಚಾರ್ಜಸ್ ಅಂತ ಏನು ಡೆಬಿಟ್ ಹಾಕಾಕತ್ತೇವೆ ಅಂತ ಹೇಳಿದ್ದೀವಲ್ಲ, ಇದರ ಇಂಪ್ಯಾಕ್ಟ್ ಏನಾಕತಿ ಪ್ರಾಫಿಟ್ ಮೇಲೆ, P&L ಅಕೌಂಟ್ದಾಗಿನ ಪ್ರಾಫಿಟ್ ಮೇಲೆ. ಇದು ಪ್ರಾಫಿಟನ್ನು ಕಡಿಮೆ ಮಾಡ್ತೈತಿ. ಓಕೆ, ಇದು ಪ್ರಾಫಿಟನ್ನು ಕಡಿಮೆ ಮಾಡ್ತೈತಿ. ಕಾಸ್ಟಿಂಗ್ದೊಳಗೆ ನಾವೇನು ಮಾಡೀವಿ, ಅದನ್ನು ಡಿಡಕ್ಟ್ ಮಾಡೇ ಇಲ್ಲ ಅಂದರೆ ಡೆಬಿಟ್ ಹಾಕೇ ಇಲ್ಲ ನಾವಲ್ಲೇ. ಕಾಸ್ಟಿಂಗ್ P&L ಅಕೌಂಟ್ ಒಳಗೆ ಡೆಬಿಟ್ ಹಾಕೇ ಇಲ್ಲ ಇವನ್ನ. ಅಂದ ಹೊತ್ತಿನಾಗ ಅಲ್ಲಿ ಪ್ರಾಫಿಟ್ ಏನು ಮಾಡ್ತಿರ್ತೈತಿ, ಪ್ರಾಫಿಟ ಹೆಚ್ಚು ತೋರಿಸ್ತಿರ್ತೈತೆ, ಅಲ್ಲೇ ಪ್ರಾಫಿಟ ಹೆಚ್ಚು ತೋರಿಸ್ತಿರ್ತೈತೆ. ಓಕೆ, ಇದ್ರದ್ದು ಉಲ್ಟಾ ಏನಾಗ್ತೈತಿ ಈಗ, ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ದ P&L ಅಕೌಂಟಿಂಗ್ದೊಳಗೆ ಇನ್ಕಮ್ ಬಂತು ಅಂತ ಹೇಳಾಕತ್ತೇವೆ ನಾವು ಅಲ್ಲಿ. ದಟ್ ಈಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಬಂತು ಒಂದು 50,000 ಅಂತಂದ್ರೆ ಅದನ್ನು ನಾವು ಕ್ರೆಡಿಟ್ ಸೈಡ್ ಬರಿತೇವೆ P&L ಅಕೌಂಟ್ದೊಳಗೆ. ಓಕೆ, ಕಾಸ್ಟಿಂಗ್ದೊಳಗೆ ಬಂದದ್ದು ಬರದೇ ಇಲ್ಲ, ಏನಾತೀಗ ಫೈನಾನ್ಷಿಯಲ್ ಅಕೌಂಟ್ದೊಳಗಿಂದ P&L ಅಕೌಂಟ್ದೊಳಗೆ ಬಂದತಿ 50,000 ಅಂತ ತೋರಿಸಿದ್ವಿ ಅಂದ್ರೆ ಪ್ರಾಫಿಟ್ ಹೆಚ್ಚು ತೋರಿಸ್ತು ಎಲ್ಲೇ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ. ಅದೇ ಕಾಸ್ಟ್ ಅಕೌಂಟಿಂಗ್ದೊಳಗೆ ಏನಾಯ್ತು, ನಾವು ಬಂದತಿ ಅಂತ ತೋರಿಸೇ ಇಲ್ಲ, ಪ್ರಾಫಿಟ್ ಬಂದತಿ ಅಂತ ತೋರಿಸೇ ಇಲ್ಲ, ಇನ್ಕಮ್ ಬಂದತಿ ಅಂತ ತೋರಿಸೇ ಇಲ್ಲ. ಅಂದ ಹೊತ್ತಿನಾಗ ಅದ್ರ ಪ್ರಾಫಿಟ್ ಏನಾತಲ್ಲೇ ಕಡಿಮೆ ತೋರಿಸ್ತು. ಡಿಫ್ರೆನ್ಸ್ ಆಯ್ತು, ಡಿಸ್ಅಗ್ರಿಮೆಂಟ್ ಆಯ್ತಲ್ಲೇ. ಇಟ್ ಈಸ್ ಜಸ್ಟ್ ಒನ್ ಎಕ್ಸಾಂಪಲ್.
ಓಕೆ, ಎಕ್ಸಾಂಪಲ್ ಹೇಳಾಕತ್ತೆ ನಾನು ನಿಮಗೆ. ಹಂಗನ ಏನೈತಿ ಅಂತಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಆಗ್ತೈತಿ, ವಿಚ್ ಈಸ್ ನಾಟ್ ಡನ್ ಇನ್ ಕಾಸ್ಟ್ ಅಕೌಂಟಿಂಗ್. ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಆಗತ್ತೆ. ಬಟ್ ಕಾಸ್ಟ್ ಅಕೌಂಟಿಂಗ್ದೊಳಗೆ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಆಗಂಗಿಲ್ಲ. ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಏನೇನು ಆಗ್ತೈತಲ್ಲೇ? ಡಿವಿಡೆಂಡ್ ಪೇಯ್ಡ್ ಐತಿ, ಟ್ರಾನ್ಸ್ಫರ್ ಟು ರಿಸರ್ವ್ಸ್ ಐತಿ, ಚಾರಿಟೇಬಲ್ ಡೊನೇಷನ್ಸ್ ಅದಾವ, ಇನ್ಕಮ್ ಟ್ಯಾಕ್ಸ್ ಐತಿ, ಡಿವಿಡೆಂಡ್ ಪೇಯ್ಡ್ ಐತಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಐತಿ, ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಮಾಡಾಕತ್ತೇವೆ ನಾವು. ಇಟ್ ಈಸ್ ನಾಟ್ ಡನ್ ಇನ್ ಕಾಸ್ಟ್ ಅಕೌಂಟಿಂಗ್. ಅಂದು ಹೊತ್ನ್ಯಾಗ ಫೈನಾನ್ಷಿಯಲ್ ಅಕೌಂಟಿಂಗ್ದು ಪ್ರಾಫಿಟ್ ಏನಾಕತಿ ಇಲ್ಲೇ ಕಡಿಮೆ ತೋರ್ಸಾಗತ್ತೈತಿ. ಕಾಸ್ಟ್ ಅಕೌಂಟಿಂಗ್ದು ನಾವೇನು ಅಪ್ರಾಪ್ರಿಯೇಷನ್ ಮಾಡಾಕತ್ತಿಲ್ಲ ಅಂದಮೇಲೆ ಏನಾಗತ್ತಲ್ಲೇ ಅಲ್ಲಿ ಪ್ರಾಫಿಟ್ ಹೆಚ್ಚು ತೋರ್ಸಾಗತ್ತೈತಿ. ಈಗ ಏನೈತಿ ಅಂತಂದ್ರೆ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಬರೀತಕ್ಕಂತಹ ಅಮೌಂಟ್ಸ್ ಅಷ್ಟೇ ನಾವು ನೋಡಿದ್ವಿ. ಈಗ ಎರಡನೇ ಪಾಯಿಂಟ್, ಸಮ್ ಆಫ್ ದ ಐಟಮ್ಸ್ ಆರ್ ಶೋನ್ ಓನ್ಲಿ ಇನ್ ಕಾಸ್ಟ್ ಅಕೌಂಟಿಂಗ್. ದೀಸ್ ಆರ್ ನಾಟ್ ಮೆನ್ಷನ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್. ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ನಾವು ಬರೆಯಂಗಿಲ್ಲ, ಬರೀ ಕಾಸ್ಟ್ ಅಕೌಂಟಿಂಗ್ದೊಳಗೆ ಬರೀತೇವೆ. ಫಾರ್ ಎಕ್ಸಾಂಪಲ್, ಇಂಟ್ರೆಸ್ಟ್ ಆನ್ ಓನ್ ಕ್ಯಾಪಿಟಲ್, ಇಟ್ ಈಸ್ ನೋಷನಲ್ ಕಾಸ್ಟ್ ಅಂತ ಹೇಳ್ತೇವೆ. ದಟ್ ಈಸ್ ವಿ ಆರ್ ಸೇಯಿಂಗ್ ಇಟ್ ಬಟ್ ಆ್ಯಕ್ಚುಲಿ ನಾಟ್ ಪೇಡ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಂಡ್ ರೆಂಟ್ ಪೇಡ್ ಆನ್ ಓನ್ ಬಿಲ್ಡಿಂಗ್, ಆ್ಯಕ್ಚುಲಿ ಪೇ ಆಗಾಕತ್ತಿಲ್ಲ, ಬರೀ ಚಾರ್ಜ್ ಮಾಡಾಕತ್ತೇವೆ ನಾವು. ಓಕೆ, ಬರೀ ಹೇಳಾಕತ್ತೇವೆ. ಆ್ಯಕ್ಚುಲಿ ಪೇ ಆಯ್ತು, ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಬರಿತೇವೆ ನಾವು. ಆ್ಯಕ್ಚುಲಿ ಪೇ ಆಗೇ ಇಲ್ಲ, ಅದಕ್ಕೆ ಇದನ್ನು ನೋಷನಲ್ ಕಾಸ್ಟ್ ಅಂತ ಹೇಳ್ತೇವೆ ನಾವು. ಅಲ್ಲಿ ದೀಸ್ ಬೋತ್ ಆರ್ ನೋಷನಲ್ ಕಾಸ್ಟ್. ಇದೇನೈತಿ ಕಾಸ್ಟ್ ಅಕೌಂಟಿಂಗ್ದೊಳಗೆ ಅಷ್ಟೇ ಮಾಡ್ತೇವೆ ನಾವು. ಇಂಟ್ರೆಸ್ಟ್ ಪೇ ಮಾಡಿರಿ ಅಂತಂದ್ರೂ ಅದು ಏನಾಯ್ತು, P&L ಅಕೌಂಟಿಂಗಿಂದ ಏನು ಕಾಸ್ಟಿಂಗ್ P&L ಅಕೌಂಟ್ ಐತಲ್ಲ ಅದರೊಳಗಿಂದ ಲೆಸ್ ಮಾಡಿದಂಗಾಯ್ತು, ಪ್ರಾಫಿಟ್ ಒಳಗಿಂದ ಕಡಿಮೆ ಮಾಡಿದಂಗಾಯ್ತು. ಇಂಟ್ರೆಸ್ಟ್ ರೆಂಟ್ ಪೇಡ್ ಅಂತಂದ್ರೆ ಪ್ರಾಫಿಟ್ ಒಳಗಿಂದ ಏನು ನಿಮ್ಮದು ರೆವಿನ್ಯೂ ಐತಿ, ಇನ್ಕಮ್ ಒಳಗೈತಿ, ಅದರೊಳಗಿಂದ ಡಿಡಕ್ಟ್ ಮಾಡಿದಂಗಾಯ್ತು. ಅಂದ್ರೆ ಕಾಸ್ಟಿಂಗ್ದೊಳಗಿನ ಪ್ರಾಫಿಟ್ ಏನೈತಿ ಕಡಿಮೆ ತೋರ್ಸಾಕತ್ತೈತಿ. ಇಲ್ಲಿ ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಇದ್ರ ಬಗ್ಗೆ ಮೆನ್ಷನ್ನ ಮಾಡಿಲ್ಲ ಅಂತಂದಮೇಲೆ ಆ ಪ್ರಾಫಿಟ್ ಏನಾಗತ್ತೈತಿ ಹೆಚ್ಚು ತೋರ್ಸಾಕತ್ತೆ, ಯಾಕಂದ್ರೆ ಡಿಡಕ್ಟ್ ಮಾಡಿಲ್ಲ ನೀವು ಅಲ್ಲೇ, ಬರೀ ಕಾಸ್ಟಿಂಗ್ದೊಳಗೆ ಅಷ್ಟೇ ಮಾಡಿರಿ. ಸೊ ಬಿಕಾಸ್ ಆಫ್ ದಿಸ್ ಡಿಸ್ಅಗ್ರಿಮೆಂಟ್ ಹ್ಯಾಪನ್ಸ್. ಓಕೆ, ಅದ್ರ ಸಂಬಂಧ ಡಿಸ್ಅಗ್ರಿಮೆಂಟ್ ಆಗ್ತತಿ. ಇನ್ನು ಮೂರನೇ ರೀಸನ್, ಫಸ್ಟ್ ಒನ್ ಏನು ಹೇಳಿದ್ದೀವಿ, ಐಟಮ್ಸ್ ರಿಟರ್ನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್. ಅದ್ರೊಳಗೆ ಐಟಮ್ಸ್ ರಿಟರ್ನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್, ಅದ್ರೊಳಗೆ ಫೈನಾನ್ಷಿಯಲ್ ಚಾರ್ಜಸ್ ಹೇಳಿದ್ದೀವಿ, ಫೈನಾನ್ಷಿಯಲ್ ಇನ್ಕಮ್ಸ್ ಹೇಳಿದ್ದೀವಿ, ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಹೇಳಿದ್ವಿ. ಎರಡನೇದೇನು ಹೇಳಿದ್ದೀವಿ ರೀಸನ್ನ, ಐಟಮ್ಸ್ ಓನ್ಲಿ ರಿಟರ್ನ್ ಇನ್ ಕಾಸ್ಟ್ ಅಕೌಂಟಿಂಗ್. ಓಕೆ, ಎರಡನೇ ರೀಸನ್. ಮೂರನೇ ರೀಸನ್ ಫಾರ್ ದ ಡಿಸ್ಅಗ್ರಿಮೆಂಟ್ ಆಫ್ ಪ್ರಾಫಿಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್, ಓವರ್ ಅಬ್ಸಾರ್ಪ್ಷನ್ ಆ್ಯಂಡ್ ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್. ಅಂಡರ್ ಅಬ್ಸಾರ್ಪ್ಷನ್ ಅಂದ್ರೆ ಆ್ಯಕ್ಚುಲಿ ಇರೋದು 50,000 ಐತೆ ಎಕ್ಸ್ಪೆನ್ಸಸ್, ನಾವು ಬರೀತೇವೆ 40,000. ಅಂಡರ್ ಅಬ್ಸಾರ್ಪ್ಷನ್. ಓವರ್ ಅಬ್ಸಾರ್ಪ್ಷನ್ 40,000 ಐತಿ, 50,000 ಬರೆಯಾಕತ್ತೇವೆ, ಓವರ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೇವೆ. ಓಕೆ, ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಆಲ್ ದ ಎಕ್ಸ್ಪೆನ್ಸಸ್ ಆರ್ ರಿಟರ್ನ್ ಆನ್ ಆ್ಯಕ್ಚುಯಲ್ ಬೇಸಸ್. 40,000 ಆಗೈತಿ 40,000 ಬರೀತೇವೆ, 30,000 ಆಗೈತಿ 30,000, 50,000 ಆಗೈತಿ 50,000. ಬಟ್ ಕಾಸ್ಟ್ ಅಕೌಂಟ್ ನಾವು ರಿಕವರಿ ಮಾಡ್ತೇವೆ ಪರ್ಸಂಟೇಜ್ ಬೇಸ್ ಮೇಲೆ, ಬೇಸ್ಡ್ ಆನ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಯಲ್ ಬೇಸಿಸ್ ಮೇಲೆ ನಾವು ಬರೆಯಂಗಿಲ್ಲ ಕಾಸ್ಟಿಂಗ್ದೊಳಗೆ. ಓಕೆ, ವೆನ್ ದ amount of overheads charged are more than actual amount of overhead income, that is over absorption of overhead ಆಗ್ತತಿ. under absorption ಅಂದ್ರೆ ಏನು, when it is written less than that of. ಓಕೆ, ಇದೇನಾಗ್ತತಿ ಅಂತಂದ್ರೆ ರೀಸನ್ನ ಇದೈತಿ, ಕಾಸ್ಟಿಂಗ್ದೊಳಗೆ ನಾವು ರಿಕವರಿ ಮಾಡ್ಕೋತೇವೆ, ಪರ್ಸಂಟೇಜ್ ತೆಗಿತೇವೆ. ಓವರ್ ಹೆಡ್ ರಿಕವರಿ ಪರ್ಸಂಟೇಜಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ನಾವು ಏನು ಮಾಡ್ತೇವೆ ಅಂತಂದರೆ ಎಕ್ಸ್ಪೆನ್ಸಸ್ ಬರಿತೇವೆ ಬೇಸ್ಡ್ ಆನ್ ವೇಜಸ್ ಅಂತ ಹೇಳ್ತೇವೆ, ಫ್ಯಾಕ್ಟ್ರಿ ಓವರ್ ಹೆಡ್. ಓಕೆ, ಆಫೀಸ್ ಓವರ್ ಹೆಡ್ ಬೇಸ್ಡ್ ಆನ್ ವರ್ಕ್ಸ್ ಕಾಸ್ಟ್ ಅಂತ ಹೇಳ್ತೀರಿ. ಓವರ್ ಹೆಡ್ ರಿಕವರಿ ಪರ್ಸಂಟೇಜಸ್ ಕ್ಯಾಲ್ಕುಲೇಷನ್ ಮಾಡಿರ್ತೀವಲ್ಲ, ಆ್ಯಕ್ಚುಯಲ್ ಬೇಸಿಸ್ ಮೇಲೆ ಆಗಿಲ್ಲ. ಅದರ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಹೆಂಗೆ ಮಾಡ್ತೇವೆ ನಾವು,
ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಹೆಂಗೆ ಮಾಡ್ತೇವೆ, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇರಲಿ, ಆ್ಯಕ್ಚುಲಿ ಎಷ್ಟು ಪೇ ಮಾಡೇವಿ, ಪವರ್ ಎಷ್ಟು ಕೊಟ್ಟೇವಿ, ಡೆಪ್ರಿಷಿಯೇಷನ್ ಆಫ್ ದ ಮಷಿನರಿ ಎಷ್ಟಾಗೈತಿ ಆ್ಯಕ್ಚುಯಲ್ ಬೇಸಿಸ್ ಮೇಲೆ ಕೊಡಾಕತ್ತೇವೆ ನಾವು, ಹೌದಾ. ರೆಂಟ್ ಎಷ್ಟಾಗೈತಿ ಆ್ಯಕ್ಚುಯಲ್ ಬೇಸಿಸ್ ಮೇಲೆ ಆಗಾಕತ್ತೈತಿ. ಆಫೀಸ್ ಎಕ್ಸ್ಪೆನ್ಸಸ್ಸು ಸೇಮ್ ಐತಿ. ಸೊ ಬಿಕಾಸ್ ಆಫ್ ದಿಸ್ ಡಿಫ್ರೆನ್ಸಸ್ ಆಗ್ತೈತದಲ್ಲಿ. ಹೆಚ್ಚು ಕಡಿಮೆ ಆಗೋದ್ರ ಮೇಲೆ ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಆಗಾಕತ್ತೈತಿ ನಮಗಲ್ಲಿ. ಹೆಚ್ಚು ಕಡಿಮೆ ಆಗೋದ್ರ ಮೇಲೆ ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಆಗಾಕತ್ತೈತಿ. ಹೌ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಹೆಂಗೆ ಇಂಪ್ಯಾಕ್ಟ್ ಆಗ್ತೈತಿ, ನಾವು ಏನು ಮಾಡ್ಬೇಕು ಅದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳಾಕತ್ತೇನೆ. ಸೊ ಇಟ್ ಈಸ್ ದ ಥರ್ಡ್ ರೀಸನ್. And fourth reason, different methods of stock valuation. In a cost account, stocks are valued either at actual cost price, that is FIFO or LIFO method or average cost method. But in financial account, stocks are valued at either cost or market price. ಅವು ಎರಡು ಮೆಥಡ್ ಅದಾವೆ. ಫೈನಾನ್ಷಿಯಲ್ ಅಕೌಂಟ್ದೊಳಗೆ ಮಾರ್ಕೆಟ್ ಪ್ರೈಸರ ತೊಗೋತೀವಿ, ಅದರ್ವೈಸ್ ಕಾಸ್ಟ್ ಪ್ರೈಸರ ತೊಗೋತೀವಿ ಸ್ಟಾಕ್ ವ್ಯಾಲ್ಯೂಯೇಷನ್ದೊಳಗೆ. ಓಕೆ, ಆದ್ರೆ ಕಾಸ್ಟಿಂಗ್ದೊಳಗೆ ನಾವೇನು ಮಾಡ್ತೇವೆ ಅಂತಂದ್ರೆ, ಕಾಸ್ಟಿಂಗ್ದೊಳಗೆ ಏನು ಮಾಡ್ತೇವೆ, ಆ್ಯಕ್ಚುಯಲ್ ಕಾಸ್ಟ್ ಪ್ರೈಸಸ್ ಏನದಾವಲ್ಲ ಇವು ಫಿಫೋ ಆ್ಯಂಡ್ ಲಿಫೋ ಅವನ್ನರ ಮಾಡ್ತೇವೆ. ಆದ್ರೆ ಅದರ್ವೈಸ್ ಎವ್ರೇಜ್ ಕಾಸ್ಟ್, ಸಿಂಪಲ್ ಎವ್ರೇಜ್, ವೇಟೆಡ್ ಎವ್ರೇಜ್ ಆ ಮೆಥಡರ ತೊಗೋತೇವೆ. ಬಿಕಾಸ್ ಆಫ್ ದ್ಯಾಟ್ ಏನಾಕತಿ, ಅಲ್ಲೇ ಲೀಫೋ ಫಿಫೋ ಬಿಡಿಸ್ತಿರ್ಬೇಕಾದ್ರೆ ನೀವು ನೋಡಿರಿ ಕ್ಲೋಸಿಂಗ್ ಸ್ಟಾಕದ ವ್ಯಾಲ್ಯೂಯೇಷನ್ ಒಳಗೆ ವೇರಿಯೇಷನ್ ಆಗ್ತೈತೆ ಅದಲ್ಲಿ, ಹೌದು. ಲೀಫೋ ಬೇರೆನ ಕೊಡ್ತೈತಿ, ಫಿಫೋ ಬೇರೆನ ಕೊಡ್ತೈತಿ ಕ್ಲೋಸಿಂಗ್ ಸ್ಟಾಕದ ವ್ಯಾಲ್ಯೂ. ಅಲ್ಲೇನ ಡಿಸಗ್ರಿಮೆಂಟ್ ಆಗಾಕತ್ತೈತಲ್ಲೇ. ಅಂದರೆ ಟೋಟಲಿ ಡಿಪೆಂಡ್ ಇದೇನಾಗ್ತೈತಿ ಅಂತಂದ್ರೆ ಕ್ಲೋಸಿಂಗ್ ಸ್ಟಾಕ್, ಯಾಕಂದ್ರೆ ನೀವು ಕಾಸ್ಟ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಆಗಿರ್ತೈತದಲ್ಲೇ. ಬಿಕಾಸ್ ಆಫ್ ದಿಸ್ ಏನಾಗ್ತೈತಿ, ಪ್ರಾಫಿಟಿಗೆ ಇಂಪ್ಯಾಕ್ಟ್ ಆಗ್ತೈತದಲ್ಲೇ, ಪ್ರಾಫಿಟಿಗೆ ಇಂಪ್ಯಾಕ್ಟ್ ಆಗ್ತೈತಿ. ಫೈನಾನ್ಷಿಯಲ್ ಅಕೌಂಟಿಂಗ್ನೊಳಗೆ ಎರಡು ವೇ ಅದಾವೆ. ಒಂದು ಮಾರ್ಕೆಟ್ ಪ್ರೈಸರ ತೊಗೋತೀವಿ, ಕಾಸ್ಟ್ ಪ್ರೈಸರ ತೊಗೋತೀವಿ. ವಿಚ್ ಎವರ್ ಈಸ್ ಲೆಸ್ ಅಂತ ಹೇಳ್ತೇವೆ, ವಿಚ್ ಎವರ್ ಈಸ್ ಲೆಸ್ ಅಂತ ಹೇಳಾಕತ್ತೇವೆ ನಾವಲ್ಲೇ. ಓಕೆ, ಮಾರ್ಕೆಟ್ ಪ್ರೈಸ ಕಾಸ್ಟ್ ಪ್ರೈಸ್ದೊಳಗೆ ವಿಚ್ ಎವರ್ ಈಸ್ ಲೆಸ್ ಅಂತ ಹೇಳ್ತೇವಲ್ಲ, ಅದನ್ನು ನಾವು ತೊಗೊಳಕತ್ತೇವೆ. ಓಕೆ, ಇಟ್ ಈಸ್ ದ ಫೋರ್ತ್ ರೀಸನ್. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಚಾರ್ಜಿಂಗ್ ದ ಡೆಪ್ರಿಷಿಯೇಷನ್. Different methods of charging the depreciation. In cost accounting, the depreciation is charged based on machine hour or production unit method. ಕಾಸ್ಟ್ ಅಕೌಂಟಿಂಗ್ದೊಳಗೆ ಮಷಿನ್ ಅವರ್ ರೇಟ್ ಮೇಲಾರ ಮಾಡ್ತೇವೆ, ಆರ್ ಅದರ್ವೈಸ್ ಪ್ರೊಡಕ್ಷನ್ ಯೂನಿಟ್ ಮೆಥಡಾರ ಮಾಡ್ತೇವೆ. ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಡೆಪ್ರಿಷಿಯೇಷನ್ ಈಸ್ ಚಾರ್ಜ್ಡ್ ಆನ್ ಫಿಕ್ಸ್ಡ್ ಮೆಥಡ್ ಆರ್ ರೆಡ್ಯೂಸಿಂಗ್ ಮೆಥಡ್, ದಟ್ ಈಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ತೇವೆ ನಾವಲ್ಲಿ. ಸೊ ಎರಡೂ ಕಡೆಯೂ ಬೇರೆನ ಮೆಥಡ್ ಯೂಸ್ ಮಾಡಾಕತ್ತೇವೆ. ದಟ್ ಈಸ್ ದ ರೂಲ್ಸ್ ವಿಚ್ ವಿ ಆರ್ ಫಾಲೋವಿಂಗ್. ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕಾದ್ರೆ ಎರಡೂ ಕಡೆ ಬೇರೆ ಬೇರೆ ಮೆಥಡನ್ನು ಮಾಡಾಕತ್ತೇವೆ. ಬಿಕಾಸ್ ಆಫ್ ದ್ಯಾಟ್ ಡೆಪ್ರಿಷಿಯೇಷನ್ ಕಾಸ್ಟ್ ಅಕೌಂಟಿಂಗ್ದೊಳಗೆ ಬೇರೆನ ಬರಿತೇವೆ, ಆಮೇಲೆ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಬೇರೆನ ಬರಿತೇವೆ. ಹೀಗಾಗಿ ಏನಾಗತ್ತೈತಿ, ಇದ್ರದ್ದು ಇಂಪ್ಯಾಕ್ಟ್ ಏನಾಗ್ತೈತಿ ಅಂತಂದ್ರೆ ಪ್ರಾಫಿಟ್ ಮೇಲೆ ಆಗಾಕತ್ತೈತಿ. ಇದ್ರದ್ದು ಇಂಪ್ಯಾಕ್ಟ್ ಎಲ್ಲಿ ಆಗಾಕತ್ತೈತಿ, ಪ್ರಾಫಿಟ್ ಮೇಲೆ ಆಗಾಕತ್ತೈತಿ. ಸೊ ಬಿಕಾಸ್ ಆಫ್ ದೀಸ್ ರೀಸನ್ಸ್ ದೇರ್ ಈಸ್ ಅ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ದ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್. Hope you like my explanation about why we need to prepare the reconciliation statement. Please like, share, subscribe for more videos or problems on reconciliation which I am uploading in my next video. Thank you.